ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ ಕೆಪಿಎಸ್ಸಿ ಹಗರಣ. ಇಡಿ ರೇಡ್ ವಿಚಾರ. ಕೆಪಿಎಸ್ಸಿಗೆ ಎಂತಹ ಪರಿಸ್ಥಿತಿ ಬಂದಿದೆ, ನಮಗೆ ನಾಚಿಕೆ ಆಗಬೇಕು. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ರೇಡ್ ಮಾಡಿರುವ ಕುರಿತಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತು, ನಾವೆಲ್ಲರೂ ಸೇರಿ ಇಡೀ ವ್ಯವಸ್ಥೆಯನ್ನ ಬದಲಾಯಿಸೋಣ ಅಂತ ಸಿಎಂ ಹೇಳಿದ್ರು. ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಸಲಹೆ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ರಾಜಕಾರಣ ಹೊರಗೆ ಮಾಡೋಣ, ಮೊದಲಿಗೆ ವ್ಯವಸ್ಥೆಯನ್ನ ಬದಲಾಯಿಸೋಣ ಅಂತ ಸಿಎಂ ಮಾತನಾಡಿದ್ರು. ನೀವು ಎಜುಕೇಷನಿಸ್ಟ್ ಆಗಿದ್ದೀರಿ, ನಮ್ಮ ಅಶೋಕ್ ಎಜುಕೇಷನಿಸ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಡೀ ಇಂಡಿಯಾಲಿ 140 ಇದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅದೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. 1/3 of the schools of the world class schools are in Bangalore because that is the strength of Bangalore. ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತಿನ ಕಾಲದಲ್ಲೇ ಮಹಾರಾಜರು ಜಾಗ ಕೊಟ್ಟರು? ದಟ್ ಇಸ್ ದಿ ನಾಲೆಜ್. ಇವತ್ತು ಸುಪ್ರೀಂ ಕೋರ್ಟ್ ಇದೆ ಡೆಲ್ಲಿಲಿ. ವೈ ದಿ ನ್ಯಾಷನಲ್ ಲಾ ಕಾಲೇಜ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್? ದೇ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಇನ್ ಡೆಲ್ಲಿ ಇಟ್ ಸೆಲ್ಫ್. ದೇ ಸ್ಟಾರ್ಟೆಡ್ ಹಿಯರ್. ಸೊ ಇಸ್ರೋ ಯಾಕೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಶುರು ಆಯಿತು? ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ಅವ್ರ ಮಹಾರಾಜರು ಜಾಗ ಕೊಟ್ಟರು, 300 ಎಕರೆ ಜಾಗ ಕೊಟ್ಟರು, ನಿಮ್ಮ ಮನೆ ಪಕ್ಕದಲ್ಲೆಲ್ಲ ಯಾಕೆ ಕೊಟ್ಟರು? ಬಿಕಾಸ್ ಅವ್ರು ದುಡ್ಡು ಕೊಟ್ಟರು, ಜಾಗ ಕೊಟ್ಟರು. ವಿವೇಕಾನಂದರ ಅವರ ಆಲೋಚನೆ, ವಿವೇಕಾನಂದರು ಮತ್ತು ಟಾಟಾರವರ ಸಂಭಾಷಣೆಯಲ್ಲಿ ತೀರ್ಮಾನ ಮಾಡಿ ಬೆಂಗಳೂರಿಗೆ ಸೈನ್ಸ್ ಇದ್ರೆ, ಇದು ದೇಶದಲ್ಲಿ ಸೈನ್ಸ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಮನದಲ್ಲಿಟ್ಕೊಂಡು ಆ ಜಾಗನ ಕೊಟ್ಟರು. ಹಂಗೆ ಈ ರಾಜ್ಯಕ್ಕೆ ಇರುವಂತ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಳಬೇಕು. ನಾವು ರಾಜಕಾರಣ ಮಾಡೋಣ, ಹೊರಗಡೆ ಬೇಕಾದೇನು ಮಾಡೋಣ. ದಟ್ ಇಸ್ ವೈ ಐ ಆಮ್ ಅಪೀಲಿಂಗ್ ಟು ಯು, ದಟ್ ಇಸ್ ಆಲ್ ಮೇಡ್. ಈಗ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲ ಭವಿಷ್ಯ. ಇವತ್ತು ಕೃಷ್ಣ ಅವ್ರ ಕಾಲ ITBT ಬಂತು, ಬೇರೆ ಬೇರೆಯವ್ರ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ನಮ್ಮಲ್ಲಿ CT ಬಂತು. ಇವೆಲ್ಲ ಟ್ರಾನ್ಸ್ಪರೆನ್ಸಿಗೆ ಕಾರಣ ಆಯಿತು. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ಥರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನ ಹತ್ರನೂ ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವು ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್, ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಹ್ಯಾವ್ ಚೇಂಜ್ಡ್. ನೀವು ರಾಜ್ಯದ 8 ಜಿಲ್ಲೆಯ 20 ಕಡೆ ಇಡಿ ಅಧಿಕಾರಿಗಳಿಂದ ಕೆಪಿಎಸ್ಸಿ ಬೇಟೆಯಾಗಿದೆ. ಬೆಂಗಳೂರು, ಕಲಬುರಗಿ, ಹಾಸನ, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಯಚೂರು, ಕಾರವಾರ, ಬೆಳಗಾವಿಯಲ್ಲೂ ಕೂಡ ರೇಡ್ ಆಗಿದೆ. ಕೆಪಿಎಸ್ಸಿ ಸದಸ್ಯರು, ಮಧ್ಯವರ್ತಿಗಳು, ಕೆಲ ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಳಂಬೆಳಿಗ್ಗೆನೆ ಇಡಿ ಬೇಟೆಯಾಡಿದೆ. ಪಶು ವೈದ್ಯಾಧಿಕಾರಿ ಹುದ್ದೆಗೆ ನೇಮಕವಾದವರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿದೆ. ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗ, ದಾವಣಗೆರೆ ಹಾಗೂ ಕಲಬುರಗಿಯ ದೃಶ್ಯ ಇದು. ಇಡಿ ಇವತ್ತು ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಡನ್ನ ಮಾಡಿರೋದು. ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ರೇಡ್ ಇದು. ರಾಜ್ಯದ 8 ಜಿಲ್ಲೆಗಳಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.